ನೀವೆಲ್ಲರೂ ಗಮನಿಸ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ತೆಂಗಿನಕಾಯಿ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಕಳೆದ ಒಂದಷ್ಟು ತಿಂಗಳಿಂದ 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ, 60 ರೂಪಾಯಿ, ಈಗ ಕೆಲವು ಕಡೆ ಒಂದು ತೆಂಗಿನಕಾಯಿಗೆ 80 ರೂಪಾಯಿ ಕೂಡ ಕೊಟ್ಟು ತಗೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಯಾವ್ದಾದ್ರೂ ಒಂದು ವಸ್ತು ಹೀಗೆ ಬೆಲೆ ಬಾಳ್ತಾ ಇದೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಅಂತ ಗೊತ್ತಾದಾಗ ಅದನ್ನ ಕಳ್ತನ ಮಾಡುವಂತ ಕಳ್ಳರು ಕೂಡ ಹೆಚ್ಚಾಗ್ತಾರೆ. ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ತರ ತೆಂಗಿನಕಾಯಿ ಬೆಲೆ ಜಾಸ್ತಿ ಆಗ್ತಿಲ್ಲ. ಕೇರಳದಲ್ಲೂ ಕೂಡ ಒಂದು ತೆಂಗಿನಕಾಯಿ ಬೆಲೆ 80 ರೂಪಾಯಿ ಆಗಿದೆ. ಕೇರಳದ ಗ್ರಾಮವೊಂದರಲ್ಲಿ 500 ತೆಂಗಿನಕಾಯಿ ಕಳ್ತನ ಆಗುತ್ತೆ. ಇದರ ಕುರಿತಾಗಿ 5 ಜನ ಹೋಗ್ಬಿಟ್ಟು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಆದ್ರೆ ಪೊಲೀಸರು ಹೆಚ್ಚಾಗಿ ಗಮನ ಹರಿಸಿರೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ತೆಂಗಿನಕಾಯಿ ಮರಕ್ಕೆ ಸಿಸಿ ಕ್ಯಾಮೆರಾಗಳನ್ನ ಸೆಟಪ್ ಮಾಡ್ತಾರೆ. ಸೊ ಸಿಸಿ ಕ್ಯಾಮೆರಾ, ಸಿಸಿಟಿವಿ ಕಂಪ್ಲೀಟ್ ಸೆಟಪ್ ಅನ್ನ ತೆಂಗಿನಕಾಯಿ ಬೆಳೆಯುವಂತವರು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಆದ್ಮೇಲೆ ಪೊಲೀಸರು ತೆಂಗಿನಕಾಯಿ ತೋಟದ ಮಾಲೀಕರಿಗೆ ಒಂದಷ್ಟು ಅಡ್ವೈಸ್ ನ ಕೊಟ್ಟಿದ್ದಾರೆ. ಸೊ ನೀವು ತೆಂಗಿನಕಾಯನ್ನ ಶೇಖರಣೆ ಮಾಡಿಟ್ಕೊಳ್ಳಿ, ಗೋಡೌನ್ ಅಲ್ಲಿ ಇಟ್ಕೊಳ್ಳಿ, ಅಂಗಡಿಗಳಲ್ಲಿ ಇಟ್ಕೊಳ್ಳಿ, ಅಂಡ್ ತಳ್ಳೋ ಗಾಡಿನಲ್ಲಿ ವ್ಯಾಪಾರ ಮಾಡುವಂತರು ತುಂಬಾ ಹುಷಾರಾಗಿರಿ ಅಂತ. ಬಟ್ ವಾಟ್ ಎವರ್, ಕಳ್ತನ ಆಗ್ತಿರೋದಂತೂ ಆಗ್ತಾ ಇದೆ. ತುಂಬಾನೇ ಕಷ್ಟಪಟ್ಟು ರೈತರು ಬೆಳೆಯನ್ನ ಬೆಳೀತಾರೆ. ಅದು ತೆಂಗಿನಕಾಯಿ ಆಗಿರ್ಬೋದು ಅಥವಾ ಬೇರೆ ಏನೇ ಆಗಿರ್ಬೋದು. ಕಳ್ತನ ಮಾಡಿ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದು ನಾವು ಬದುಕೋದು ಎಷ್ಟು ಮಟ್ಟಿಗೆ ಸರಿ? ಈ ವಿಡಿಯೋ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಜೊತೆಗೆ ನಿಮ್ಮ ಸುತ್ತಮುತ್ತ ಯಾರಾದ್ರೂ ತೆಂಗಿನಕಾಯಿ ಬೆಳೆಯೋರಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ.